ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್. ಹೇಗೆ ಕಾಣ್ತಾ ಇದ್ದೀನಿ ಇವತ್ತು ನೈಟ್ ರಿಸೆಪ್ಷನಿಗೆ ನಾನು ರೆಡಿಯಾಗಿರೋದು. ಸೊ ಫೈನಲ್ ನಮ್ಮ ಕೈ ನೋಡೋಕ್ಕಾಯ್ತಲ್ಲ ನೋಡ್ಬೇಡ ಕಣ್ಮಿಸ್ಕೋ. ಸೊ ಇದು ನಮ್ಮ ಅತ್ತೆ ಮನೆ, ಇದು ಮದುವೆ ಹುಡುಗಿ ತಮ್ಮ. ಇವಾಗ ಕಾಗಿ ಪೂಜೆ ಮಾಡಬೇಕು. ಸೊ ಕಾಗಿ ಪೂಜೆ ಮಾಡ್ಕೊಂಡು ಹೊರಡಬೇಕು. ಸೊ ಕಾರ್ಗೆ ಮತ್ತು ಬಸ್ಗೆ ಹುಡುಗಿಗೆಲ್ಲ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಪೂಜೆ ಮಾಡಿಸ್ತಾ ಇದ್ವಿ. ಅಂದರೆ ಕಾರಲ್ಲಿ ನಾವು ಹೋಗ್ತೀವಿ, ಬಸ್ಸಲ್ಲಿ ಜನ ಬರಬೇಕಲ್ಲ. ಸೊ ಹಾಗಾಗಿ ಹುಡುಗಿಗೆಲ್ಲ ಫಸ್ಟ್ ಪೂಜೆ ಎಲ್ಲ ಮಾಡಿಸಿ ಅದಾದಮೇಲೆ ಸೊ ಹೊರಡಬೇಕು. ನಮ್ಮ ಆಂಟಿ ನಮ್ಮ ಅತ್ತೆ ಯಾರೂ ಕೂಡ ರೆಡಿ ಆಗಿಲ್ಲ, ನಾವೇ ರೆಡಿ ಆಗಿದ್ದೀವಿ. ಹುಡುಗಿ ಕರ್ಕೊಂಡು ನಾವು ಜೊತೆ ಸಾಂಗ್ ಮಾಡ್ಬಿಡ. ಹಾಯ್ ಮಾಡು. ನಮ್ಮ ಅಕ್ಕ ನಾನು ನಿನ್ನ ಪಕ್ಕ ಇದು ನನ್ನ ತಮ್ಮನ ಹೆಂಡತಿ. ಇನ್ನೇನು ಪ್ಯಾಕ್ ಎಲ್ಲ ಮಾಡ್ಕೊಂಡಿದ್ದೆ. ನಾಳೆ ಒಂದಿನಕ್ಕೆ ಅಷ್ಟೇ ಪ್ಯಾಕ್ ಮಾಡ್ಕೊಂಡಿರೋದು. ಅಂದರೆ ನಾಳೆ ಆದ್ಮೇಲೆ ಮತ್ತೆ ಕರ್ನಾರೆ ಇರುತ್ತೆ, ಮತ್ತೆ ರಿಟರ್ನ್ ಮನೆಗೆ ಬರಬೇಕಾಗುತ್ತೆ. ಸೊ ಒನ್ ಡೇಗೆಲ್ಲ ಪ್ಯಾಕಪ್ ಮಾಡ್ಕೊಂಡಿದ್ದಾಳೆ ನಮ್ಮ ಚಿಂಟು. ನಾವು ಪ್ರೀತಿನ ಚಿಂಟು ಅಂತಲೇ ಕರೆಯೋದು ಅವಳನ್ನ. ಅವಳ ಹೆಸರು ಚೈತ್ರ, ನಾವು ಬಂದು ಚಿಂಟು ಅಂತಲೇ ಕರೆಯೋದು. ಸೊ ನೋಡ್ತೀವಿ ಅಂದರೆ ಅಪ್ಪನ ಮನೆಯಿಂದ ಚೌಟ್ರಿಗೆ ಹೋಗಬೇಕಾದ್ರೆ ಕೆಲವೊಂದು ಮನೆಯಲ್ಲಿ ಶಾಸ್ತ್ರಗಳು ಇರುತ್ತಲ್ಲ, ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗಬೇಕು ಅಂತ ಹೇಳಿ ರೆಡಿ ಮಾಡ್ತಾ ಇದ್ದರು. ಕಾರೆಲ್ಲ ಪೂಜೆ ಮಾಡಾಗಿತ್ತು, ಬಸ್ಗೆಲ್ಲ ಪೂಜೆ ಮಾಡಾಗಿತ್ತು. ಇನ್ನು ಮನೆಯಲ್ಲಿ ಅಂದರೆ ಅಕ್ಕಿ ಕಾಳನ್ನ ಹೆಚ್ಚಿಬಿಟ್ಟು ಹೋಗ್ಬೇಕಲ್ಲ, ಅಂದರೆ ಅಕ್ಕಿ ಕಾಳಿಂದ ಕೈಯಿಂದ ತೆಗೆದು ನಮ್ಮ ಅಪ್ಪನ ಮನೆ ಹಾಲು ಹೋಗ್ತಂಗೆ ಹೋಗ್ಲಿ ಅಂತ ಹೇಳಿ ಸೊ ಹೊರಡ್ಬೇಕಂದ್ರೆ ಶಾಸ್ತ್ರ ಇದೆ, ಅದನ್ನು ಮಾಡಿ ಹೊರಡಬೇಕು. ಅಲ್ಲಿ ನೋಡ್ತಿರ್ಬೋದು, ತೋರಿಸ್ತೀನಿ ನಾನು ನಿಮಗೆ. ತಟ್ಟೆ ರೆಡಿಯಾಗಿದೆ. ಸೊ ಅಲ್ಲಿಗೆ ಇವಾಗ ಹೆಚ್ಚ್ತಾ ಇದ್ರೊಳಗೆ ನೋಡಿ ನನ್ನ ತಂಗಿ ಅಪ್ಪನ ಮನೆ ಹಾಲು ಹೋಗ್ತಂಗೆ ಹೋಗ್ಲಿ ಅಂತೇಳಿ. ಸೊ ಈ ಮೂಮೆಂಟ್ ಎಲ್ಲರಿಗೂ ಅಳು ಬರೋದು ಕಣ್ಣಲ್ಲಿ. ಏನಕ್ಕಂದರೆ ಪೇರೆಂಟ್ಸ್ಗಂದರೆ ನಮ್ಮ ಅತ್ತೆ ಮಾವಂಗಾಗಿರ್ಬೋದು, ಯಾವುದೇ ಅಪ್ಪ ಅಮ್ಮಂಗಾಗಿರ್ಬೋದು, ಮಗಳು ಅಪ್ಪನ ಮನೆ ಬಿಟ್ಟು ಓಡಬೇಕಾದ್ರೆ ಅಫ್ಕೋರ್ಸ್ ಕಣ್ಣೀರು ಬಂದೇ ಬರುತ್ತೆ, ನೋವು ಇದ್ದೇ ಇರುತ್ತಲ್ವ. ಅದರಲ್ಲೂ ನಮ್ಮ ಅಪ್ಪನ ಮನೆ ಹಾಲು ಹೋಗ್ತಂಗೆ ಹೋಗ್ಲಿ ಅಂತ ಹೇಳಿ ಹೊರಡ್ಬೇಕಾದ್ರೆ ಆ ಮೂಮೆಂಟ್, ಆ ಕ್ಷಣಕ್ಕೆ ಎಲ್ಲರ ಕಣ್ಣಲ್ಲಿ ಕೂಡ ನೀರು ಬಂತು. ಸೊ ಎಲ್ಲರೂ ಕೂಡ ಅಳ್ತಾರೆ. ಸ್ಟಾರ್ಟ್ ಮಾಡಿದೆ ನಮ್ಮ ಅತ್ತೆ. ಸೊ ನಮ್ಮ ಅತ್ತೆ ಹೇಳೋದು ನೋಡಿ ಎಲ್ಲರೂ ಕೂಡ ಅಳ್ತಾ ಇದ್ವಿ ಅಲ್ಲಿ. ನನಗೆ ವೀಡಿಯೋ ಮಾಡೋಕ್ಕೂ ಕೂಡ ಆಗ್ತಿಲ್ಲ. ಸೊ ನನ್ನ ತಂಗಿ ಕೊಟ್ಬಿಟ್ಟಿದೆ ವೀಡಿಯೋ ಮಾಡಲಿಕ್ಕೆ ಅಂತೇಳಿ. ಸೊ ಎಲ್ಲ ಆ ಮೂಮೆಂಟ್ ಅಳ್ತಾ ಇದ್ವಿ. ಇನ್ನು ಅದೆಲ್ಲ ಆದಮೇಲೆ ಸೊ ಫೈನಲ್ ಬಂದ್ವಿ, ಛತ್ರಕ್ಕೆ ಬಂದ್ವಿ. ಇನ್ನು ಬಂದಮೇಲೆ ಇನ್ನು ಹುಡುಗಿಗೆ ಫೋಟೋಶೂಟ್ ಇರುತ್ತಲ್ಲ, ಸೊ ಕಾರಿಂದ ಇಳಿಬೇಕಾದ್ರೆ ಇಳಿಯೋ ಥರ ಮತ್ತು ಬೇರೆ ಬೇರೆ ವೆರೈಟೀಸ್ ಪೋಸ್ ಎಲ್ಲ ಕೊಟ್ಟು ಫೋಟೋಶೂಟ್ ಮಾಡಿಸ್ತಾಯಿದ್ರು. ಸೊ ನಾನು ಪಾಪು ಇತ್ಕೊಂಡು ಬರ್ತಾಯಿದ್ದೆ. ಪಾಪು ಮಲ್ಕೊಬಿಟ್ಟಿದ್ಲು ಕಾರಲ್ಲೇ ಬರಬೇಕಾದ್ರೇ. ನಾನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ವೀಡಿಯೋ ಟ್ರೈ ಮಾಡಲಿಕ್ಕೆ. ಯಾಕಂದರೆ ಪಾಪು ಯಾರ ಹತ್ರನೂ ಹೋಗ್ತಿರ್ಲಿಲ್ಲ, ನನ್ನ ಹತ್ರನೇ ಇರ್ತಿದ್ಲು. ಸೊ ಹಾಗಾಗಿ ನಾನು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ. ಸೊ ಚೌಟ್ರಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಅಲ್ಲಿ ನೋಡ್ತಿರ್ಬೋದು ಕ್ಯಾಮ್ರಾಮ್ಯಾನ್ ಇಬ್ಬರು ನಿಂತ್ಕೊಂಡು ಅವಳನ್ನ ಅಂದರೆ ಫೋಟೋಸ್ ಎಲ್ಲ ತೆಗೆಸ್ತಾಯಿದ್ರು. ಅವ್ರು ಹೇಳ್ಕೊಡೋ ಥರ ಅವ್ರು ಪೋಸ್ ಎಲ್ಲ ಕೊಡ್ತಾಯಿದ್ರು. ಇನ್ನು ನಾನು ಎಂಟ್ರಿ ಆಗ್ತಾಯಿದ್ದೆ. ಸೊ ಇದ್ದಾಗ ನಾಶಕ್ಕೆ ಗಣೇಶನ ನೋಡ್ಕೊಂಡು ಹೋದ್ವಿ, ಯಾವುದೇ ವಿಘ್ನ ಇಲ್ದ್ರ ಥರ ಆಗಲಿ ಅಂತೇಳಿ. ಇನ್ನು ಬಂದಾಗ ನಾವು 8 ಗಂಟೆ ಆಗಿತ್ತು. ಸೊ ಇನ್ನೂ ಯಾರು ಚೌಟ್ರಿಗೆ ಯಾರು ಬಂದೇ ಇರಲಿಲ್ಲ. ನಾವೇ ಫಸ್ಟ್ ಹೋಗಿದ್ದು, ಹುಡುಗಿ ಮನೆಯವರು. ಇನ್ನು ಹುಡುಗನ ಮನೆಯವ್ರು ಕೂಡ ಬಂದಿರಲಿಲ್ಲ, ಜನಗಳು ಕೂಡ ಯಾರು ಬಂದಿರಲಿಲ್ಲ. ರೆಡಿ ಆಗೋದು ಬಂದಿಲ್ಲ. ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತೇಳಿ ನಾನು ಮತ್ತು ಪಾಪ ಅಲ್ಲೇ ಕೂತ್ಕೊಂಡು ಹುಡುಗಿ ಕೂರಿಸು ಅಂತ ರಿಸೆಪ್ಷನ್ ಆ ಚೇರ್ ಮೇಲೆ ಕೂತ್ಕೊಂಡು ಒಂದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ, ನಾನು ಮತ್ತು ನಮ್ಮ ಪಾಪು. ಮತ್ತು ನನ್ನ ತಮ್ಮನ ಹೆಂಡತಿ, ಅಂದರೆ ನನ್ನ ತಮ್ಮನ ಹೆಂಡತಿ ನೆಕ್ಸ್ಟ್ ಮದುವೆ ಇದೆ. ಸೊ ಅವಳು ಕೂಡ ರೀಲ್ಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ಲು. ಸೊ ಹಾಗಾಗಿ ನಾನು ಅವಳು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಒಂದಷ್ಟು ಅವರು ಇನ್ನೂ ಬಂದಾಗ ಡ್ರೈ ಜಾಮೂನು ಮತ್ತು ಸ್ವೀಟ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ನನ್ನ ತಮ್ಮ ತಗೊಬಂದು ಎಲ್ರಿಗೂ ತಿನ್ನಿಸ್ತಾ ಇದ್ದ. ಅಂದರೆ ಇನ್ನೂ ಯಾರೂ ಬಂದಿರಲಿಲ್ಲ ಅಲ್ವಾ. ಸೊ ಟೇಸ್ಟ್ ನೋಡೋಣ ಅಂಥೇಳಿ ತಗೊಬಂದಿದ್ದ. ಸೊ ತಿಂತಾಯಿದ್ವಿ. ಹಾಗೆ ಅವರಿಬ್ಬರು ಕೂಡ ಒಂದಷ್ಟು ಫೋಟೋಸು ರೀಲ್ಸ್ ಎಲ್ಲ ಮಾಡ್ಕೋತಾ ಇದ್ದೆ. ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಮ್ಮ ಪಾಪಗೆ ಮತ್ತೆ ಜಾಮೂನ್ ಬೇಕಂತ ಅವಳಿಗೆ ಒಂದು ಜಾಮೂನ್ ತಿನ್ನಿಸ್ದೆ. ಸೊ ಇನ್ನೂ ಜಾಮೂನ್ ಬೇಕು ಅಂತ ಕೈ ನೋಡ್ತಾ ಇದ್ದಾಳೆ. ಸೊ ಜಾಸ್ತಿ ತಿನ್ಸೋಕ್ಕಾಗಲ್ಲ ಅಲ್ವಾ, ಮದುವೆ ಮನೆ ಅಂತಂದರೆ ಲಿಮಿಟಾಗಿ ತಿನ್ನಿಸ್ಬೇಕು ಮಕ್ಳುಗಳಿಗೆ. ನಾವು ಕೂಡ ಲಿಮಿಟಾಗಿ ತಿನ್ನಬೇಕು ಅಂತೇಳಿ ಜಾಸ್ತಿ ತಿನ್ಸೋಕ್ಕೆ ಹೋಗಲಿಲ್ಲ ನಮ್ಮ ಪಾಪುಗೆ. ಇನ್ನು ನೋಡ್ತಿರ್ಬೋದು ಹುಡುಗಿ ಎಲ್ಲ ಬಂದಾದಮೇಲೆ ಮೇಕಪ್ ಅವ್ರು ಕೂಡ ಬಂದರು. ಮೇಕಪ್ ರೆಡಿ ಮಾಡ್ತಾ ಇದ್ದಾರೆ. ಅವ್ರ ಗೆಸ್ಟೆಲ್ಲ ಮಾಡ್ತಾ ಇದ್ದರು. ಸೊ ಲೇಟ್ ಆಗುತ್ತೆ, ಬೇಗ ಬಂದು ರಿಸೆಪ್ಷನ್ ನಿಲ್ಲಿಸ್ಬೇಕು ಅಂತೆಲ್ಲ ಹೇಳ್ತಾಯಿದ್ರು.
ಹುಡುಗಿ ನೀನು ರೆಡಿ ಆಗ್ತಿದ್ದಾಳೆಲ್ಲ ಅಂತ ಹೇಳಿ ನಾನು ಮತ್ತು ನನ್ನ ತಂಗಿ ತಮ್ಮನ ಹೆಂಡತಿ ಎಲ್ಲ ಒಂದಷ್ಟು ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತೇಳಿ ಮತ್ತೆ ರಿಸೆಪ್ಷನ್ ಹಾಲಿಗೆ ಬಂದ್ವಿ. ಅಲ್ಲಿ ನೋಡ್ತಿರ್ಬೋದು ಪಾಪು ನನ್ನ ಕೈನೇ ಬಿಡ್ತಿಲ್ಲ, ನನಗೆ ಎತ್ಕೊಂತಿದ್ದಾಳೆ. ಯಾಕಂದರೆ ಇಲ್ಲಿ ಹೊಸ ಜಾಗಕ್ಕೆ ಬಂದಿದ್ದೀವಿ, ಸುತ್ತಮುತ್ತ ಫುಲ್ ಲೈಟಿಂಗ್ಸ್ ಇದೆ. ಅಂದರೆ ಹೊಸ ಜಾಗಕ್ಕೆ ಬಂದಾಗ ಅವಳು ಅಳೋದು ಆ ಥರ ಸಾಮಾನ್ಯ. ಹಾಗಾಗಿ ನಾನು ಎತ್ಕೊ ಅಂತ ಅಳ್ತಾನೆ ಇದ್ಲು. ಸೊ ನೋಡ್ತಿರ್ಬೋದು ಹುಡುಗನ ಮನೆಯವ್ರು ಬಂದರು. ಫೈನಲಿ ಅವ್ರು ಬಂದಾಗ 9 ಗಂಟೆ ಆಗಿತ್ತು. ಹುಡುಗನ ಮನೆಯವರು ಛತ್ರಕ್ಕೆ ಬಂದಾಗ 9 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಲೇಟ್ ಆಯಿತು ಅವ್ರು ಬಂದಿದ್ದು. ಬಂದಮೇಲೆ ಹುಡುಗಿ ಮನೆಯವ್ರು ಹೋಗಿ ಏನೆಲ್ಲ ಶಾಸ್ತ್ರ ಎಲ್ಲ ಮಾಡಿ ಅವ್ರನ್ನ ಒಳಗಡೆ ಕರ್ಕೋಬೇಕಲ್ಲ, ಸೊ ಅದನ್ನು ನಾವು ಮಾಡ್ತಾಯಿದ್ವಿ. ಸೊ ಇದಿಷ್ಟು ನೈಟು ರಿಸೆಪ್ಷನಲ್ಲಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋಂಥ ವೀಡಿಯೋಸು. ಅದಾದಮೇಲೆ ನೈಟು ನಮ್ಮ ಮನೆಗೆ ಬಂದು ಮನೆಯಿಂದ ರೆಡಿಯಾಗಿ ಹೋಗೋಣ ಅಂತೇಳಿ. ಸೊ ಮಕ್ಕಳೆಲ್ಲ ಇದ್ದಾರಲ್ವ, ಛತ್ರಿಯಲ್ಲಿ ಮಲ್ಕೊಳ್ಳೋಕ್ಕಾಗಲ್ಲ ಅಂತೇಳಿ. ಸೊ ತಂಗಿ ನಾನು ತಂಗಿ ಮಕ್ಕಳು ಮತ್ತು ತಮ್ಮ ಎಲ್ಲ ಮನೆಗೆ ಬಂದ್ಬಿಟ್ಟು ಸೊ ಬೆಳಿಗ್ಗೆ ಎದ್ದು ರೆಡಿಯಾಗಬೇಕಲ್ಲ. ಸೊ ಹಾಗಾಗಿ ಬೆಳಿಗ್ಗೆ ನಾನು ಮತ್ತು ಪಾಪು ರೆಡ್ಡಲ್ಲಿ ರೆಡಿಯಾಗಿದ್ದೀವಿ. ಸೊ ನೋಡ್ತಿರ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ. ಸೊ ನನ್ನ ಕಾಂಬಿನೇಷನ್ ಅದೇ ಇದ್ದಿದ್ದು, ಪಾಪು ಮತ್ತು ನಾನು ಇಬ್ಬರು ರೆಡಿ ಆಗಬೇಕಿತ್ತು ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಸೊ ಅದೇ ಥರ ನಾನು ಮತ್ತು ಪಾಪ ರೆಡ್ ಹಾಕಿದ್ದೀವಿ. ಸಚಿನ್ ಅವರು ಕೂಡ ಇನ್ನೂ ಬಂದೆ ಅಲ್ಲೇ. ಸಚಿನ್ ಅವರು ಡ್ಯೂಟಿ ಮುಗಿಸ್ಕೊಂಡು ಹಂಗೆ ಬರ್ತೀನಿ ಆನ್ ದ ವೇ. ನಾನು ಮನೆಗೆಲ್ಲ ಹೋಗಿ ರೆಡಿಯಾಗಿ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅವರು ಮುಹೂರ್ತ ಎಲ್ಲ ಆದಮೇಲೆ ಬಂದಿದ್ದು. ಅದಾದಮೇಲೆ ಆನ್ ದ ವೇ ಹಂಗೆ ಬಂದು ಡ್ಯೂಟಿ ಮುಗಿಸ್ಕೊಂಡು ಸೊ ನಾನು ಪಾಪು ಈ ಥರ ರೆಡಿಯಾಗಿದ್ವಿ. ಸೊ ಹೇಗೆ ಕಾಣಿಸ್ತಾ ಇದ್ದೀವಿ, ಮದುವೆಗೆ ರೆಡಿಯಾಗಿ ನಾವು ಹೋಗ್ತಾ ಇರೋದು ಕಾರಲ್ಲಿ. ನನ್ನ ತಮ್ಮ ಮತ್ತು ತಮ್ಮನ ಹೆಂಡತಿ ಮತ್ತು ಒಂದಷ್ಟು ಅಕ್ಕಪಕ್ಕ ನೇಬರ್ಸ್ ಮಕ್ಕಳೆಲ್ಲ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ಅವರು ಕೂಡ ಬಂದರು. ಸೊ ನಾವು ಬಂದಾಗಿನ್ನ ಬೆಳಿಗ್ಗೆನೂ ಕೂಡ ನಾವು ಬೇಗನೆ ಬರಬೇಕಿತ್ತಲ್ಲ, ದೇವ್ರ ಥರಕ್ಕೆ ಹೋಗಬೇಕಿತ್ತು. ಮತ್ತು ಹುಡುಗಿ ಕರ್ಕೊಂಡು ಬೇಗ ರೆಡಿ ಎಲ್ಲ ಮಾಡಿಸ್ಬೇಕಿತ್ತಲ್ಲ. ಸೊ ಹಾಗಾಗಿ ಬೇಗನೆ ಬಂದ್ವಿ. ಇನ್ನು ಯಾರು ಕೂಡ ಬಂದಿರಲಿಲ್ಲ. ಸೊ ನಾವು ಬಂದಾಗ 7 ಗಂಟೆ 7:30 ಆಗಿರೋ ಛತ್ರಕ್ಕೆ ಬಂದಾಗ ನಾವು. ಸೊ ಇನ್ನು ಯಾರು ಕೂಡ ಬಂದಿರಲಿಲ್ಲ. ಸೊ ತಿಂಡಿ ಮಾಡೋಣ ಅಂತೇಳಿ ನಾನು ಪಾಪು ಮತ್ತು ನನ್ನ ತಂಗಿಯೆಲ್ಲ ತಿಂಡಿ ಅಂತ ಹೊರಟ್ವಿ. ಸೊ ಬೆಳಗ್ಗೆ ತಿಂಡಿಗೆ ಅಲ್ಲಿ ನೋಡ್ತಿರ್ಬೋದು ಕೇಸರಿ ಬಾತ್ ಮಾಡಿ ಪೊಂಗಲ್ ಚಟ್ನಿ ಮತ್ತು ಒಂದು ವಡೆ ಮಾಡಿದರು. ಸೊ ಬೆಳಗಿನ ಟಿಫನ್ ಕೂಡ ಮುಗೀತು, ನಾನು ಕೂಡ ಮಾಡಿದ್ದು. ಸೊ ಪಾಪು ಕೂಡ ತಿನ್ಸ್ಕೊಂಡ್ಳು. ಇನ್ನು ಊಟ ಮಾಡೋದು ಎಷ್ಟೊತ್ತಾಗುತ್ತೋ, ಮಧ್ಯಾಹ್ನ ಲೇಟ್ ಆಗುತ್ತೆ ಅಂತೇಳಿ ಸೊ ತಿನ್ಕೊಂಡೆಲ್ಲ ಹೊರಟ್ವಿ. ಸೊ ಫಂಕ್ಷನ್ ಹಾಲಿಗೆ ಬಂದ್ವಿ. ಅಲ್ಲೂ ಕೂಡ ಜನ ಇನ್ನೂ ಇವಾಗ ಸೇರ್ತಾ ಇದ್ದರು. ಸೊ ನಾನು ನಾಳೆ ಸ್ವೆಟ್ ಆಗ್ತಾ ಇದ್ದೆ, ಬೆವರ್ತಾ ಇದ್ದೆ. ಸೊ ಫ್ಯಾನ್ AC ಏನೂ ಆಡ್ ಮಾಡಿರಲಿಲ್ಲ. ನಾನು ಅಷ್ಟಕ್ಕೆ ಸಖತ್ ಬೆವರ್ತಾ ಇದ್ದೆ. ಅಂದರೆ ಹೆವಿ ಲಾಂಗ್ ಇತ್ತು. ಸೊ ನಾನು ಹಾಕಿದ್ದು ಅಂದರೆ ಬಟ್ಟೆನ ಅಷ್ಟು ಮೇಲ್ಗಡೆ ದುಪ್ಪಟ್ಟ ಏನಾದಿರಲಿಲ್ಲ. ಸೊ ನಾನು ಜ್ಯುವೆಲ್ಲರಿ ಸೆಟ್ ಎಲ್ಲ ನನಗೆ ತುಂಬ ಹೈ ಆಗಿಬಿಟ್ಟಿತ್ತು. ಸೊ ಪಾಪು ಕೂಡ ನಾನು ಎತ್ಕೊಳ್ಳೇಬೇಕು ನಟ ಮಾಡ್ತಿದ್ದು. ಸೊ ನಾನು ಎತ್ಕೊಂಡೇ ಇದ್ದೆ. ಸಚಿನರ್ ಬರೆಗೂ ಕೂಡ ನಾನೇ ಎತ್ಕೊಂಡು ಅವಳನ್ನು ಕ್ಯಾರಿ ಮಾಡಿದ್ದು. ಸೊ ಅಮ್ಮ ಕೂಡ ಬಂದಿಲ್ಲ, ನಾನು ಒಬ್ಬಳನ್ನೇ ಅವಳನ್ನು ಎತ್ಕೊಂಡು ನಿಭಾಯಿಸ್ತಾ ಇದ್ದೆ. ಸೊ ವೀಡಿಯೋ ಮಾಡೋಕ್ಕೆಲ್ಲ ತಮ್ಮ ಮತ್ತು ತಮ್ಮನ ಹೆಂಡತಿ ಮತ್ತು ಫ್ರೆಂಡ್ಸ್ ಎಲ್ಲ ಇದ್ದರು. ಸೊ ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಅಲ್ಲಿ ನೋಡ್ತಿರ್ಬೋದು ನೀವು, ಮುಹೂರ್ತಕ್ಕಿಂತ ಮುಂಚೆ ಮಾಡುವಂಥ ಶಾಸ್ತ್ರಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಅದು ನಮ್ಮ ಅಕ್ಕ ಮತ್ತು ಅದಿರೋದು ನಮ್ಮ ಆಂಟಿ, ನಮ್ಮ ಚಿಕ್ಕಮ್ಮ. ಸೊ ಇನ್ನೆಲ್ಲ ಶಾಸ್ತ್ರ ಮಾಡಬೇಕಾದನ್ನು ಮಾಡ್ತಾಯಿದ್ರು. ನಾನು ಒಂದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಪಾಪು ನನ್ನನ್ನು ಬಿಡ್ತಾನೆ ಇರಲಿಲ್ಲ. ಸೊ ಅವಳು ಎತ್ಕೊಂಡಿರ್ಬೇಕಿತ್ತು ನಾನು. ಅಲ್ಲಿ ನೋಡ್ತಿರ್ಬೋದು ಕಾಲುಂಗ್ರನ್ನ ತೊಡ್ಸೋದು ಶಾಸ್ತ್ರನ ಮಾಡ್ತಿದ್ದಾರೆ. ಬರೀ ಆಗಿಬಾರ್ದು. ವಾ ನಾವಿಬ್ರು ಅಕ್ಕ ತಂಗಿ, ಇವರಿಬ್ರು ಅಕ್ಕ ತಂಗಿ. ಇಲ್ಲಿ ಇವಳು
ಹೇಳ್ತಾಯಿದ್ರು. ಅದನ್ನು ಅವರು ಕೂಡ ಹೇಳ್ತಾಯಿದ್ರು ಬಾಯಲ್ಲಿ. ಸೊ ನಾನು ಹೇಳ್ತಾರೆ ಅವರು ಹೇಳ್ಬೇಕು ಅಂತ. ಸೊ ಫನ್ ಕೂಡ ಮಾಡ್ತಾಯಿದ್ರು. ಅವ್ರು ಹೇಳ್ತಾ ಮಾತಿನ ಮಧ್ಯದಲ್ಲಿ ಹುಡುಗಿನ ಕೂಡ ರೇಗಿಸ್ತಾ ಇದ್ರು. ಅಲ್ಲಿ ಸಂಪ್ರದಾಯಬದ್ಧವಾಗಿ ಇನ್ನು ಅತ್ತೆ ಫಸ್ಟ್ ಅವರೇ ಮಾಡಬೇಕಿತ್ತು ಕಳಿಸೋಕ್ಕೆ, ಅಂದರೆ ಕಳಿಸಿದ್ರೆ ಹಾಲನ್ನ ಅವರೇ ಬಿಡಬೇಕಿತ್ತು. ಸೊ ಫಸ್ಟ್ ಅದಾದಮೇಲೆ ಬೇರೆಯವ್ರಿಗೆ, ಅದಾದಮೇಲೆ ಆಂಗ್ಲ ಧಾರೆ ಹಾಕೋದು. ಮೂರು ಜನ ಕೂಡ ಫಸ್ಟ್ ಅವರಿಗೆ ಹಾಕಿಬಿಟ್ಟು ಅದಾದಮೇಲೆ ನೆಕ್ಸ್ಟು ಹುಡುಗರಿಗೆ ಹುಡುಗಿಗೆ ಅಂದರೆ ಈ ಮದುವೆಗೆ ಕಂಪ್ಲೀಟಾಗಿ ಒಪ್ಪಿಗೆ ಇದೆಯಾ, ನಿಮಗೂ ಒಪ್ಪಿಗೆ ಇದೆಯಾ ಮತ್ತು ಹುಡುಗನಿಗೂ ಒಪ್ಪಿಗೆ ಇದೆಯಾ, ಒಪ್ಪಿಟ್ಟಲ್ಲಿ ಈಗ ಮದುವೆ ಆಗ್ತಿರೋದು ಅಂತೇಳಿ ಒಪ್ಪಿಗೆ ಕೇಳಬೇಕಲ್ಲ. ಸೊ ಖಾಲಿ ಕೊಟ್ಟ ಕೇಳ್ತಾಯಿದ್ರು. ಇನ್ನು ಅದಾದಮೇಲೆ ಮುಹೂರ್ತ ಕೂಡ ಹೇಳ್ಕೊಂಡು ಕೇಳ್ತಾಯಿದ್ರು. ಸೊ ಅದನ್ನು ಅದೇ ಥರ ಅವರು ಕೂಡ ಹೇಳ್ತಾಯಿದ್ರು. ಹೇಳೋ ಥರನೇ ಹುಡುಗರು ಎಲ್ಲ ಕೇಳಿ ಆದಮೇಲೆ ಮಾಡ್ತಿದ್ದಾರೆ. ಟೈಮು ಸಣ್ಣ ಹೊರಗಡೆ ಇತ್ತು. ಸುಮ್ಮನೆ ಹೊರಗಡೆ ಕೊನೆಗಾಯಿತು. ಸೊ ಡ್ಯಾನ್ಸ್ ಎಲ್ಲ ಮುಗೀತು. ಸ್ಟೇಜ್ ಮೇಲೆ ಹುಡುಗ ಹುಡುಗಿ ಮತ್ತು ಅಕ್ಕಪಕ್ಕ ಇದ್ದಂಥ ಹುಡುಗಿರೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಸೊ ಊಟ ಎಲ್ಲ ಮುಗೀತು. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ, ಪಾಪ ಎತ್ಕೊಂಡೇ ಇದ್ದಲ್ವ, ಸೊ ಕೂತ್ಕೊಳ್ಳೋಣ ಅಂತೇಳಿ ರೆಸ್ಟ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ನೋಡ್ತಿರ್ಬೋದು ಇವನು, ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನಗೋದು ಮತ್ತು ಹಾಯ್ ಮಾಡೋದು, ಅಂದರೆ ಎಂಕರೇಜ್ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬ ಖುಷಿಯಾಯಿತು. ಅದಾದಮೇಲೆ ಇನ್ನು ಕೇಕ್ ಕಟ್ಟಿಂಗ್ ಇತ್ತು. ಸೊ ಎಲ್ಲ ಮದುವೆ ಫಂಕ್ಷನ್ಸ್ ಎಲ್ಲ ಆದಮೇಲೆ ಕೇಕ್ ಕಟ್ ಮಾಡಿಸ್ತಾರಲ್ವ, ಸೊ ಹಾಗಾಗಿ ನಾವು ಕೂಡ ಕೇಕ್ ಕಟ್ ಮಾಡಿಸಿದ್ವಿ. ಅಲ್ಲಿ ಸೈಡಲ್ಲಿ ನಿಂತು ನೋಡ್ಬೋದು ನನ್ನ ತಮ್ಮನ ಹೆಂಡ್ತಿ, ನೆಕ್ಸ್ಟು ಫ್ಯೂಚರ್ ವೈಫು ಅವರೇನೆ. ಸೊ ನೆಕ್ಸ್ಟ್ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ತಗೊಳ್ಳಿ ಅಂತೆಲ್ಲ ಹೇಳ್ಕೊಂಡು ರೇಗಿಸ್ತಾ ಇದ್ವಿ. ಇನ್ನು ಸಚಿನವ್ರು ಕೂಡ ಬೇಗ ಹೋಗ್ಬಿಟ್ರು. ಹಾಲೆಲ್ಲ ಬಿಟ್ಟು ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಬೇಗ ಹೋಗ್ಬಿಟ್ರು, ಕೆಲಸ ಇದೆ ಅಂತೇಳಿ. ಇನ್ನು ನಾನೇ ಸಿಂಗಲಾಗಿ ಕೂಡ ಇನ್ನು ಹುಡುಗಿ ಕೇಕೆಲ್ಲ ತಿನ್ನಿಸಿ, ಕಟ್ ಮಾಡಿ ತಿನ್ನಿಸಿ, ಸೊ ಬಂದೇನೇನು ಅವ್ರು ಇರಲಿಲ್ವಲ್ಲ. ಸೊ ಯಾವ ಫಂಕ್ಷನ್ಸ್ಗೂ ಕೂಡ ಸಚಿನವರು ಆಲ್ಮೋಸ್ಟ್ ಯಾವುದಕ್ಕೂ ಇರೋಲ್ಲ, ರೇರ್ ಇರೋದು. ಇದ್ದರೂ ಕೂಡ ಒಂದು ಅರ್ಧ ಗಂಟೆ 1 ಅವರ್ ಇರ್ತಾರೆ. ಸೊ ಕೆಲಸ ಅಂತೇಳಿ ಹೊರಟುಬಿಡ್ತಾರೆ. ಸೊ ಇದರಲ್ಲೂ ಹಂಗೆ ಮಾಡಿದ್ದವರು, ಕೆಲಸ ಇದೆ ಅಂತೇಳಿ ಬೇಗ ಹೊರಟರು. ಸೊ ಹಂಗಾಗಿ ನಾನು ಒಬ್ಬಳೇ ಕೂಡ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿ, ಫೋಟೋಗೆ ನಾನು ಒಬ್ಬಳೇ ನಿಂತ್ಕೊಂಡೆ. ಇದೆಲ್ಲ ಮುಗಿದ ಮೇಲೆ ಇನ್ನೇನೋ ಶಾಸ್ತ್ರ ಇದೆ ಅಂತೇಳಿ, ಅಂದರೆ ಕಳಶ ಮತ್ತು ನೀರು ತೆಂಗೆಲ್ಲ ತೊಗೊಂಡು ಹೋಗ್ತಾಯಿದ್ರು. ಅದಾದಮೇಲೆ ಫೈನಲ್ ಸ್ಟೇಜ್ ಬಂದೇ ಬಿಡ್ತು. ಕೊನೆಗೂ ಹುಡುಗನ ಮನೆಗೆ ಹುಡುಗಿನ ಕಳಿಸ್ಕೊ ಟೈಮ್ ಬಂದೇ ಬಿಡ್ತು. ಸೊ ಇದೇ ಅಲ್ವಾ ಫೈನಲಾಗಿ ಎಲ್ಲರ ಕಣ್ಣಲ್ಲೂ ಎಮೋಷನ್ ಆಗೋದು, ಎಲ್ಲರೂ ಹೊಳಂಥ ಒಂದು ಭಾಗ ಅಂದರೆ ಇದೇನೆ. ಸೊ ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಂತೂ ಆಗಲಿಲ್ಲ, ಯಾಕಂದರೆ ನನಗೂ ಕೂಡ ಅಳು ಬರ್ತಿತ್ತು. ಸೊ ವೀಡಿಯೋ ಮಾಡ್ಕೊಳ್ಳೋಂಥ ಟೈಮ್ ಯಾರಿಗೂ ಇರಲಿಲ್ಲ. ಅಲ್ಲಿ ನೋಡ್ತಿರ್ಬೋದು, ನಮ್ಮ ಹುಡುಗಿ ಇವತ್ತಿಂದ ನಿಮ್ಮ ಹುಡುಗಿ ಇದ್ದಂಗೆ, ಮತ್ತು ನಮ್ಮ ಹುಡುಗ ಇವತ್ತಿಂದ ನಿಮ್ಮ ಮನೆ ಹುಡುಗ ಇದ್ದಂಗೆ ಅಂತೇಳಿ ಹುಡುಗಿನ
ಸಂಬಂಧಿಕರಿಗೆ ಒಪ್ಪಿಸ್ತಾಯಿದ್ರು. ಅಂದರೆ ಹುಡುಗಿ ಮನೆಗೆ ಹುಡುಗನ ಒಪ್ಪಿಸ್ತಾಯಿದ್ರು, ಹುಡುಗನ ಮನೆಗೆ ಹುಡುಗಿನ ಒಪ್ಪಿಸೋಂಥ ಶಾಸ್ತ್ರ ನಡೀತಾ ಇತ್ತು. ಅಲ್ಲಿ ನೋಡ್ತಿರ್ಬೋದು ನಮ್ಮ ಚಿಕ್ಕಪ್ಪ ಅದನ್ನು ಹುಡುಗಿನ ಅಂದರೆ ಎಲೆ ಮತ್ತು ಹಣ್ಣೆಲ್ಲ ಕೊಟ್ಬಿಟ್ಟು ಇವತ್ತಿಂದ ನಮ್ಮ ಹುಡುಗಿ ನಿಮ್ಮ ಹುಡುಗಿ ಇದ್ದಂಗೆ ಅಂತೆಲ್ಲ ಹೇಳಿ ಒಪ್ಪನ ಮಾತೆಲ್ಲ ಅಂದರೆ ಅದು ತೊಗೋತಾರೆ, ಆ ಥರ ವಿಳ್ಯದೆಲೆ ತೊಗೋತಾರೆ. ಅದೆಲ್ಲ ಶಾಸ್ತ್ರ ಎಲ್ಲ ನೆರವೇರ್ತಾ ಇತ್ತು. ಸೊ ಆ ಟೈಮಲ್ಲೇನು ಎಲ್ರಿಗೂ ಕೂಡ ಅಳು ಬಂದಿದ್ದು. ಅಂದರೆ ನಮ್ಮನೆ ಮಗಳು ಇನ್ಮೇಲೆ ನಿಮ್ಮನೆ ಮಗಳಿದ್ದಂಗೆ ಅಂತ ಹೇಳ್ತಾರಲ್ಲ, ಸೊ ಆ ಟೈಮಲ್ಲಿ ಕೂಡ ಎಲ್ರಿಗೂ ಅಳು ಬಂತು. ಸೊ ಎಲ್ಲರೂ ಹತ್ವಿ ಹೋಗ್ಬೇಕಾದ್ರೆ. ಸೊ ಎಲ್ಲ ಅಳಂಥದ್ದೇ ಅಲ್ವಾ. ಅಂದರೆ ಅಪ್ಪ ಅಮ್ಮ ಆಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ತುಂಬ ಕ್ಲೋಸಾಗಿದ್ವಿ ನಾವು ಇಷ್ಟು ದಿನ. ಸೊ ನಮ್ಮ ಹುಡುಗಿ ಇದ್ಲು, ಇವಾಗ ಗಂಡನ ಮನೆಗೆ ಹೋಗಬೇಕು ಅಂತೇಳಿ ಅಳೋ ಅಂಥ ಟೈಮ್ ಬಂದೇ ಬಿಡುತ್ತೆ. ಸೊ ಎಲ್ಲ ಮುಗ್ದು ಹತ್ತಾದಮೇಲೆ ನಮ್ಮ ಫೇಸ್ಗಳು ಈ ಥರ ಕಾಣಿಸ್ತಾ ಇತ್ತು. ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಅವಳನ್ನ ಕಳಿಸ್ಕೊಟ್ಬಿಟ್ಟು ನಾವು ಕಾರಲ್ಲಿ ಬಂದ್ವಿ. ಸೊ ಬರ್ತಾ ನೆನೆಸ್ಕೊತಾ ಇದ್ವಿ ಅದನ್ನು ಕಾರೆಲ್ಲ ಕೂತ್ಕೊಂಡು. ಸೊ ಹಿಂಗೆಲ್ಲ ನಮ್ಮ ಜೊತೆ ಇದ್ಲು, ಸೊ ಇವಾಗ ಹೋಗ್ಬಿಟ್ಲು ಅಂತೇಳಿ ನನ್ನ ತಮ್ಮ ನಗಿಸ್ತಾ ಇದ್ದೆ ನಮ್ಮನ್ನು. ಅದಾದಮೇಲೆ ಮನೆಗೆಲ್ಲ ಬಂದ್ವಿ, ಡ್ರೆಸ್ ಎಲ್ಲ ತೆಗ್ದು ಫಸ್ಟು ಅದನ್ನು ಬಿಸಾಕ್ಬಿಟ್ಟು ಸೊ ಫುಲ್ ಫ್ರೀಯಾಗಿ ನೈಟಿ ಹಾಕೊಳ್ಳೋಣ ಅಂತ ಎಲ್ಲ ಫುಲ್ ನೈಟಿ ಹಾಕ್ಕೊಂಡೇ ಕೂತಿದ್ವಿ. ಅದಾದಮೇಲೆ ಮನೇಲಿ ಕೇಕ್ ಕಟ್ ಮಾಡ್ಸೋಣ ಅಂತೇಳಿ ನಾವು ಒಂದಷ್ಟು ಪ್ಲ್ಯಾನ್ ಮಾಡಿದ್ವಿ. ನಾನು ನನ್ನ ತಂಗಿ ಮತ್ತು ನನ್ನ ತಮ್ಮ ಎಲ್ಲ ಅಮೌಂಟೆಲ್ಲ ಹಾಕಿ ಕೇಕೆಲ್ಲ ಕಟ್ ಮಾಡಿಸೋಣ, ಮತ್ತು ಒಂದು ಪಾರ್ಟಿ ಥರ ಮಿನಿ ಪಾರ್ಟಿ ಥರ ಮಾಡೋಣ ಟೆರೇಸ್ ಮೇಲೆ ಅಂತ ಹೇಳಿ ಎಲ್ಲರೂ ಕೇಕ್ ಕಟ್ ಮಾಡ್ಸೋಕ್ಕಂತ ರೆಡಿ ಮಾಡ್ಕೊತಾ ಇದ್ವಿ. ಸೊ ನಮ್ಮ ಪಾಪು ನೋಡ್ತಿರ್ಬೋದು, ಅವಳು ಮಿರಿಂಡಾ ಬಾಟಲ್ ತೊಗೊಂಡು ಆಡ್ತಿದ್ದು. ಸೊ ಇಲ್ಲಿ ನಾವೆಲ್ಲ ಈ ಕಡೆ ಪಾರ್ಟಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ಇಲ್ಲಿ ನಮ್ಮ ಅಕ್ಕ ಮುದ್ದೆ ಮಾಡ್ತಾಯಿದ್ರು, ರಾಗಿ ಮುದ್ದೆನ ಎಲ್ಲ ಸಾಯಂಕಾಲ ಊಟಕ್ಕೆ ಅಂತೇಳಿ. ಸಾಂಬಾರೆಲ್ಲ ಇತ್ತು. ಸೊ ಹಾಗಾಗಿ ಮುದ್ದೆ ಒಂದು ಮಾಡಬೇಕಿತ್ತು. ಅವ್ರು ನೋಡಿ ಎಷ್ಟು ಚೆನ್ನಾಗಿ ತಿರುಗಿಸಿ ಮುದ್ದೆನೇ ಚೆನ್ನಾಗಿ ಮಾಡ್ತಿದ್ದಾರೆ ಅಂತೇಳಿ, ಎಷ್ಟು ರೌಂಡ್ ಶೇಪಲ್ಲಿ ಬರ್ತಿದ್ದೆ ಮುದ್ದೆ ಅಂತೇಳಿ. ಸೊ ಇನ್ನು ಮುದ್ದೆ ಎಲ್ಲ ಅಡುಗೆ ಎಲ್ಲ ಮಾಡೋ ಜವಾಬ್ದಾರಿ ಅವ್ರು ತೊಗೊಂಡ್ರು. ಇದನ್ನ ಮಾಡಿ ಪಾಪು ಮಲಗಿಸ್ತಾ ಇತ್ತು. ಸೊ ಹಾಗಾಗಿ ನನಗೆ ಹೇಳ್ತಾಯಿತ್ತು ವೀಡಿಯೋ ಮಾಡ್ಕೊತಾ ಇದ್ದೆ ಇದನ್ನು ಅಂತೇಳಿ. ಹೌದು ಅಂತೇಳಿ ಅದನ್ನು ಕೂಡ ನಾನು ವೀಡಿಯೋ ಮಾಡಿಕೊಂಡೆ. ಇನ್ನು ಈ ಕಡೆ ಬಂದರೆ ಎಲ್ಲ ಕೇಕೆಲ್ಲ ಕಟ್ ಮಾಡ್ತಾಯಿದ್ರು. ಆಗಲೇ ನಾನು ಅಡುಗೆ ಮನೆಗೆ ಬರೋಷ್ಟೊಳಗಡೆ ಎಲ್ಲ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಅಲ್ಲಿ ನೋಡ್ತಿರ್ಬೋದು ನೀವು ಯಾವ ಥರ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ತಿದ್ರು ಅಂತೇಳಿ. ಸೊ ಅನ್ಸಿನ್ ಅಂದರೆ ವಾಯ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿರೋ ಅದನ್ನು ಹಾಕಿಲ್ಲ, ನನ್ನ ವಾಯ್ಸೇ ಕೊಟ್ಟಿದ್ದೀನಿ. ಸೊ ಒಂದಷ್ಟು ಜಾಸ್ತಿ ಗಲಾಟೆ ಆಗ್ತಾಯಿತ್ತು, ಮಕ್ಕಳೆಲ್ಲ ಇದ್ರಲ್ಲ. ಸೊ ಹಾಗಾಗಿ ನಾನು ನನ್ನ ವಾಯ್ಸೇ ಕೊಟ್ಬಿಟ್ಟೆ, ಆ ವಾಯ್ಸ್ ನಾನು ತೆಗ್ದಿಲ್ಲ. ಸೊ ಇದು ನನ್ನ ತಂಗಿ ಗಂಡ ಮತ್ತು ಮಗು. ಸೊ ಇವರಿಬ್ಬರು ಎಲ್ಲ ನಾವು ಮದುವೆನಲ್ಲಿ ಫುಲ್ಲು ಮಿಂಚ್ಕೊಂಡು ರೆಡಿಯಾಗಿದ್ವಿ. ಸೊ ಇಲ್ಲಿ ಬಂದಾಗ ಎಲ್ಲ ಈ ಥರ ಬಟ್ಟೆ ಎಲ್ಲ ಹಾಕ್ಕೊಂಡು ಫುಲ್ ಫ್ರೀಯಾಗಿದ್ವಿ. ಎಲ್ಲರೂ ಕೂಡ ಹಾಯ್ ಮಾಡ್ತಾಯಿದ್ರು. ಸೊ ಹಾಯ್ ಮಾಡಿದ್ದಾನೆ ಚೆನ್ನಾಗಿ ಅಂತೇಳಿ ಸೊ ಎಲ್ಲ ಹಾಯ್ ಮಾಡ್ತಾಯಿದ್ರು. ಇದೊಂದು ತಮ್ಮ, ಅಂದರೆ ಈಗ ಹುಡುಗಿನ ಸ್ವಂತ ತಮ್ಮ, ನಮ್ಮ ಅತ್ತೆ ಮಗ. ಸೊ ಇವನು ಕೇಕ್ ಕಟ್ ಮಾಡಿಸ್ಬೇಕು. ಅಂದರೆ ಹುಡುಗ ಹೈಟ್ ಇದ್ದಾರೆ, ಇಬ್ಬರು ಕೂಡ ಈಗ ಹುಡುಗಿ ಕುಳ್ಳಿ ಮತ್ತು ಹುಡುಗ ಹೈಟ್ ಇದ್ದಾರಲ್ವ, ಇಬ್ಬರು ಒಂದೇ ಸಮಕ್ಕೆ ಬರಬೇಕು, ಒಂದೇ ಲೆವೆಲ್ಗೆ ಬರಬೇಕು. ನಾನು ಅವಾಗ ಕೇಕ್ ತಿನ್ನಿಸಿ ಅಂತ ಚಾಲೆಂಜ್ ಮಾಡ್ತಾಯಿದ್ದ. ಸೊ ಹುಡುಗ ಬೆಂಡಾಗಬೇಕು. ಸೊ ಹುಡುಗಿ ಲೆವೆಲಿಗೆ ಬರಬೇಕು ಅವರು, ಹುಡುಗಿ ಕುಳ್ಳಿ ಅಂತ ಹೇಳ್ಬಿಟ್ಟು ಟೇಬಲ್ ಕೂಡ ಇಟ್ಬಿರೋ ಕೆಳಗಡೆ. ಸೊ ನೋಡಿ ಅವಳ ರೇಂಜಿಗೆ ಬರಬೇಕು ಅವರು ಅಂತೇಳಿ ಬಂದಮೇಲೆ ಕೇಕ್ ಇಬ್ಬರು ಕೂಡ ತಿನ್ನಬೇಕು ಅಂತೇಳಿ ತಿನ್ನಿಸ್ತಾ ಇದ್ವಿ. ಸೊ ಸಖತ್ ಫನ್ ಇತ್ತು ಆ ಟೈಮ್, ಆ ಮೂಮೆಂಟು ಸಖತ್ ಎಂಜಾಯ್ ಮಾಡಿದ್ವಿ. ಅವ್ರು ಏನೇ ಮಾಡಿದ್ರು ಒಪ್ಪಲೇ ಇಲ್ಲ, ನಮ್ಮ ಚಿನ್ನು ಬಿಡಲೇ ಇಲ್ಲ. ನೀವು ಹಂಗೆ ಬರಬೇಕು, ನಾನು ಹಂಗೆ ತಿನ್ನಿಸ್ಬೇಕು ನಿಮಗೆ ಅಂತೇಳಿ ಹಂಗೆ ಚಾಲೆಂಜ್ ಮಾಡ್ಕೊಂಡು ಹಂಗೆ ತಿನ್ನಿಸ್ದ. ಸೊ ಸಖತ್ ಫನ್, ಸಖತ್ ಖುಷಿಯಾಗಿತ್ತು. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ಮದುವೆ ಬ್ಲಾಗ್.